ಸ್ವತಃ ಭಗವಂತ ಖೂಬಾ ಅವರೇ ಮಾಜಿ ಸಂಸದರು ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಲೈವ್ ಕನೆಕ್ಟ್ ಆಗಿದ್ದಾರೆ. ಭಗವಂತ ಖೂಬಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬೀದರ್ನಲ್ಲಿ ಶುರುವಾಯ್ತಾ ಅಂತ ಬ್ಯಾನರ್ ಗಲಾಟೆ ಎಲ್ಲಿಂದ ಶುರುವಾಗಿದ್ದು ಸರ್? ಇದು ಯಾಕಾಗಿ ಶುರುವಾಯಿತು? ಹೌದು ಸರ್, ನೋಡಿ, ಈಗ ಪಾಪನಾಸ್ ದೇವಸ್ಥಾನದ ಅಭಿವೃದ್ಧಿಗಾಗಿ ನನ್ನ ಅವಧಿಯಲ್ಲಿ 23 ಕೋಟಿ ಹಣವನ್ನ ಮಂಜೂರಾತಿಯನ್ನ ಮಾಡಿಸಿ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು 7ನೇ ಮಾರ್ಚ್ 2024ರಂದೇ ವರ್ಚುವಲ್ ಮುಖಾಂತರ ಅದರ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿದೆ. ಇವತ್ತ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಅವರ ಮಗ ಸಾಗರ್ ಖಂಡ್ರೆಗೆ ಯಾವ ಕೆಲಸವೂ ಅಭಿವೃದ್ಧಿ ಕೆಲಸವನ್ನ ಮಾಡ್ಲಕ್ ಆಗ್ತಾ ಇಲ್ಲ ಮತ್ತು ಯಾವ ಪ್ರಯತ್ನವೂ ಮಾಡ್ತಾ ಇಲ್ಲ. ಹೀಗಾಗಿ ನಾನು ಮಾಡಿರುವಂತ ಕಾರ್ಯಕ್ರಮಗಳನ್ನೇ, ನಾ ಮಾಡಿದಂತ ಅಭಿವೃದ್ಧಿ ಕಾರ್ಯವನ್ನೇ ತಮ್ಮ ಶ್ರೇಯಸ್ ತಗೋಬೇಕಂತ ಒದ್ದಾಡ್ತಾ ಇದ್ದಾರೆ. ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ, ಬೀದರ್ ನಗರದಲ್ಲಿ ಕೇಂದ್ರ ಸಚಿವರಾದಂತ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಅನುಮತಿ ಪಡಿಲಾರ್ದೇನೆ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಹಾಕ್ತಾರೆ ಮತ್ತು ಜನರಿಗೆ ದಿಕ್ಕು ತಪ್ಪಿಸಲಿಕ್ಕೆ ಕಾಂಗ್ರೆಸ್ ಕಟೌಟ್ಗಳಲ್ಲಿ ಅವರು ಫೋಟೋಗಳನ್ನು ಹಾಕೊಳ್ತಾರೆ. ಇದು ಅಕ್ಷಮ್ಯ ಅಪರಾಧ. ನಾನು ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟವಾಗಿ ಇದಕ್ಕೆ ವಿರೋಧಿಸಿದ್ದೀನಿ. ಅದಕ್ಕೆ ನಿನ್ನೆ ಸಾಯಂಕಾಲ ಜಿಲ್ಲಾಧಿಕಾರಿಗಳು ಶಂಕುಸ್ಥಾಪನೆ ಕಾರ್ಯಕ್ರಮ ಈಗಾಗಲೇ ಪ್ರಧಾನಮಂತ್ರಿಗಳು ನೆರವೇರಿಸಿದ್ದಾರೆ, ಹೀಗಾಗಿ ಶಂಕುಸ್ಥಾಪನೆ ಕಾರ್ಯಕ್ರಮ ಇರುವುದಿಲ್ಲ, ರದ್ದಾಗಿದೆ ಅನ್ನುವಂಥದ್ದನ್ನ ಪತ್ರಿಕೆ ಪ್ರಕಟಣೆಗಳ ಮುಖಾಂತರ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು, ನಾವು ನಮ್ಮ ಶಾಸಕರುಗಳು ನಾಳೆ ಬೆಳಗ್ಗೆ ಪಾಪನಾಸ್ ದೇವಸ್ಥಾನದಲ್ಲಿ ಅಭಿಷೇಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅಭಿಷೇಕ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಕಾರ್ಯಕರ್ತರುಗಳು ಕಟೌಟ್ಗಳನ್ನ ಶುಲ್ಕವನ್ನು ತುಂಬಿ ನಾವು ಕಟೌಟ್ಗಳನ್ನು ಹಚ್ಚಿದಾಗ ಕಾಂಗ್ರೆಸ್ಸಿನ ಕಿಡಿಗಿಡಿಗಳು ಕಟೌಟ್ ಹರಿದಿದ್ದಾರೆ ಮತ್ತು ಈಗ ಪೊಲೀಸ್ ಇಲಾಖೆಯನ್ನು ಕಣ್ಮುಚ್ಚಿ ಕೂತಿದೆ. ಇಂತಹ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಅವರ ಸುಪುತ್ರ ಇದು ಬೇಕಾಗಿತ್ತ? ಇಂತಹ ಕಿಡಿಗೇಡಿಗಳನ್ನ ನಾವೇನು ಜಗ್ಗವರು ಇಲ್ಲ, ಕುಗ್ಗವರು ಅಲ್ಲ. ಭಾರತೀಯ ಜನತಾ ಪಕ್ಷ ಸಂಘರ್ಷ ಮಾಡ್ಕೊತ ಬಂದಿದೆ. ಭ್ರಷ್ಟಾಚಾರಿಗಳ ವಿರುದ್ಧ, ಅನ್ಯಾಯದ ವಿರುದ್ಧ, ಅತ್ಯಾಚಾರಿಗಳ ವಿರುದ್ಧ. ಹೀಗಾಗಿ ನಾವುಗಳು ಇದನ್ನು ಎದುರಿಸ್ತೀವಿ. ಆದರೆ ಪೊಲೀಸ್ ಇಲಾಖೆಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ, ಇಂತಹ ಕಿಡಿಗೇಡಿಗಳಿಗೆ ತಕ್ಷಣವಾಗಿ ಬಂಧಿಸಬೇಕು. ಮುಂದೆ ಇಂತಹ ಕೆಟ್ಟ ಕೆಲಸವನ್ನು ಆಗಲಾರ್ದಂಗೆ ನೋಡ್ಕೊಳ್ಬೇಕು. ಅದು ನಿಮ್ಮ ಜವಾಬ್ದಾರಿ ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆಗೆ ಹೇಳ್ತೀನಿ. ಭಗವಂತ ಖೂಬಾ ಅವರೇ, ನಿಮ್ಮ ಫೋಟೋ, ಜಿಲ್ಲಾಧ್ಯಕ್ಷರ ಫೋಟೋ ಇರುವಂತ ಬ್ಯಾನರ್ ಅನ್ನ ಹರಿದು ಹೇಳಿ ಈಶ್ವರ್ ಖಂಡ್ರೆ ಅವರು ಸಾಧನೆ ಮಾಡೋದು ಏನಿದೆ, ಸಾಧಿಸೋದು ಏನಿದೆ ಈಶ್ವರ್ ಖಂಡ್ರೆ ಅವರು? ನೋಡಿ, ಅವ್ರಿಗೆ ಸಾಧನೆಕ್ಕಿಂತ ಜಾಸ್ತಿ ನನ್ನ ಸಾಧನೆಯನ್ನ ಮರೆಮಾಚುವಂಥದ್ದು ಅವ್ರಿಗೆ ಅನಿಸ್ತಾ ಇದೆ. ನನ್ನ ಸಾಧನೆಗಳನ್ನ ಮರೆಮಾಚಿಸುವುದೇ ಅವರ ಸಾಧನೆ ತಿಳ್ಕೊಳ್ತಾ ಇದ್ದಾರೆ. ಇಷ್ಟು ನೀಚ ಬುದ್ಧಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೇ, ಮತ್ತೇನಲ್ಲ. ಏನೇ ಹೇಳಿ ಭಗವಂತ ಖೂಬಾ ಅವರೇ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ರಾಜ್ಯದ ಮಟ್ಟಿಗೆ, ಕರ್ನಾಟಕದಂತಹ ರಾಜ್ಯದ ಮಟ್ಟಿಗೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಬಳ್ಳಾರಿಯಲ್ಲಿ ಒಂದು ಹೆಣ ಬಿದ್ದು ಬಹುಶಃ ಬೀದರ್ನಲ್ಲಿ ಹಂಗಾಗ್ಬೇಕಂತ ಅನ್ಕೊಂಡಿದ್ರ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಲಿ ಸ್ವತಃ ಭಗವಂತ ಖೂಬಾ ಅವರೇ ಮಾಜಿ ಸಂಸದರು ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಲೈವ್ ಕನೆಕ್ಟ್ ಆಗಿದ್ದಾರೆ. ಭಗವಂತ ಖೂಬಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬೀದರ್ನಲ್ಲಿ ಶುರುವಾಯ್ತಾ ಅಂತ ಬ್ಯಾನರ್ ಗಲಾಟೆ ಎಲ್ಲಿಂದ ಶುರುವಾಗಿದ್ದು ಸರ್? ಇದು ಯಾಕಾಗಿ ಶುರುವಾಯಿತು? ಹೌದು ಸರ್, ನೋಡಿ, ಈಗ ಪಾಪನಾಸ್ ದೇವಸ್ಥಾನದ ಅಭಿವೃದ್ಧಿಗಾಗಿ ನನ್ನ ಅವಧಿಯಲ್ಲಿ 23 ಕೋಟಿ ಹಣವನ್ನ ಮಂಜೂರಾತಿಯನ್ನ ಮಾಡಿಸಿ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು
7ನೇ ಮಾರ್ಚ್ 2024ರಂದಿನೇ ವರ್ಚುವಲ್ ಮುಖಾಂತರ ಅದರ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿದೆ. ಇವತ್ತ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಅವರ ಮಗ ಸಾಗರ್ ಖಂಡ್ರೆಗೆ ಯಾವ ಕೆಲಸವೂ ಅಭಿವೃದ್ಧಿ ಕೆಲಸವನ್ನ ಮಾಡ್ಲಕ್ ಆಗ್ತಾ ಇಲ್ಲ ಮತ್ತು ಯಾವ ಪ್ರಯತ್ನವೂ ಮಾಡ್ತಾ ಇಲ್ಲ. ಹೀಗಾಗಿ ನಾನು ಮಾಡಿರುವಂತ ಕಾರ್ಯಕ್ರಮಗಳನ್ನೇ ನಾ ಮಾಡಿದಂತ ಅಭಿವೃದ್ಧಿ ಕಾರ್ಯವನ್ನೇ ತಮ್ಮ ಶ್ರೇಯಸ್ ತಗೋಬೇಕಂತ ಒದ್ದಾಡ್ತಾ ಇದ್ದಾರೆ. ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ ಬೀದರ್ ನಗರದಲ್ಲಿ ಕೇಂದ್ರ ಸಚಿವರಾದಂತ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಅನುಮತಿ ಪಡಿಲಾರ್ದೇನೆ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಹಾಕ್ತಾರೆ ಮತ್ತು ಜನರಿಗೆ ದಿಕ್ಕು ತಪ್ಪಿಸಲಿಕ್ಕೆ ಕಾಂಗ್ರೆಸ್ ಕಟೌಟ್ಗಳಲ್ಲಿ ಅವರು ಫೋಟೋಗಳನ್ನು ಹಾಕೊಳ್ತಾರೆ. ಇದು ಅಕ್ಷಮ್ಯ ಅಪರಾಧ. ನಾನು ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟವಾಗಿ ಇದಕ್ಕೆ ವಿರೋಧಿಸಿದ್ದೀನಿ. ಅದಕ್ಕೆ ನಿನ್ನೆ ಸಾಯಂಕಾಲ ಜಿಲ್ಲಾಧಿಕಾರಿಗಳು ಶಂಕುಸ್ಥಾಪನೆ ಕಾರ್ಯಕ್ರಮ ಈಗಾಗಲೇ ಪ್ರಧಾನಮಂತ್ರಿಗಳು ನೆರವೇರಿಸಿದ್ದಾರೆ, ಹೀಗಾಗಿ ಶಂಕುಸ್ಥಾಪನೆ ಕಾರ್ಯಕ್ರಮ ಇರುವುದಿಲ್ಲ, ರದ್ದಾಗಿದೆ ಅನ್ನುವಂಥದ್ದನ್ನ ಪತ್ರಿಕೆ ಪ್ರಕಟಣೆ ಮುಖಾಂತರ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು, ನಮ್ಮ ಶಾಸಕರುಗಳು ನಾಳೆ ಬೆಳಗ್ಗೆ ಪಾಪನಾಸ್ ದೇವಸ್ಥಾನದಲ್ಲಿ ಅಭಿಷೇಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅಭಿಷೇಕ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಕಾರ್ಯಕರ್ತರುಗಳು ಕಟೌಟ್ಗಳನ್ನ ಶುಲ್ಕವನ್ನು ತುಂಬಿ ನಾವು ಕಟೌಟ್ಗಳನ್ನು ಹಚ್ಚಿದಾಗ ಕಾಂಗ್ರೆಸ್ಸಿನ ಕಿಡಿಗಿಡಿಗಳು ಕಟೌಟ್ ಹರಿದಿದ್ದಾರೆ ಮತ್ತು ಈಗ ಪೊಲೀಸ್ ಇಲಾಖೆಯನ್ನೇ ಕಣ್ಮುಚ್ಚಿ ಕೂತಿದೆ. ಇಂತಹ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಅವರ ಸುಪುತ್ರ ಇದು ಬೇಕಾಗಿತ್ತ? ಇಂತಹ ಕಿಡಿಗೇಡಿಗಳಿಂದ ನಾವೇನು ಜಗ್ಗವರು ಇಲ್ಲ, ಕುಗ್ಗವರು ಅಲ್ಲ. ಭಾರತೀಯ ಜನತಾ ಪಕ್ಷ ಸಂಘರ್ಷ ಮಾಡ್ಕೊತ ಬಂದಿದೆ. ಭ್ರಷ್ಟಾಚಾರಿಗಳ ವಿರುದ್ಧ, ಅನ್ಯಾಯದ ವಿರುದ್ಧ, ಅತ್ಯಾಚಾರಿಗಳ ವಿರುದ್ಧ. ಹೀಗಾಗಿ ನಾವುಗಳು ಇದನ್ನು ಎದುರಿಸ್ತೀವಿ. ಆದರೆ ಪೊಲೀಸ್ ಇಲಾಖೆಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ, ಇಂತಹ ಕಿಡಿಗೇಡಿಗಳಿಗೆ ತಕ್ಷಣವಾಗಿ ಬಂಧಿಸಬೇಕು. ಮುಂದೆ ಇಂತಹ ಕೆಟ್ಟ ಕೆಲಸವನ್ನು ಆಗಲಾರ್ದಂಗೆ ನೋಡ್ಕೊಳ್ಬೇಕು. ಅದು ನಿಮ್ಮ ಜವಾಬ್ದಾರಿ ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆಗೆ ಹೇಳ್ತೀನಿ. ಭಗವಂತ ಖೂಬಾ ಅವರೇ, ನಿಮ್ಮ ಫೋಟೋ, ಜಿಲ್ಲಾಧ್ಯಕ್ಷರ ಫೋಟೋ ಇರುವಂತ ಬ್ಯಾನರ್ ಅನ್ನ ಹರಿದು ಹೇಳಿ ಈಶ್ವರ್ ಖಂಡ್ರೆ ಅವರು ಸಾಧನೆ ಮಾಡೋದು ಏನಿದೆ, ಸಾಧಿಸೋದು ಏನಿದೆ ಈಶ್ವರ್ ಖಂಡ್ರೆ ಅವರು? ನೋಡಿ, ಅವ್ರಿಗೆ ಸಾಧನೆಕ್ಕಿಂತ ಜಾಸ್ತಿ ನನ್ನ ಸಾಧನೆಯನ್ನ ಮರೆಮಾಚುವಂಥದ್ದು ಅವ್ರಿಗೆ ಅನಿಸ್ತಾ ಇದೆ. ನನ್ನ ಸಾಧನೆಗಳನ್ನ ಮರೆಮಾಚಿಸೋದೇ ಅವರ ಸಾಧನೆ ತಿಳ್ಕೊಳ್ತಾ ಇದ್ದಾರೆ. ಇಷ್ಟು ನೀಚ ಬುದ್ಧಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೇ ಮತ್ತೇನಲ್ಲ. ಏನೇ ಹೇಳಿ ಭಗವಂತ ಖೂಬಾ ಅವರೇ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ರಾಜ್ಯದ ಮಟ್ಟಿಗೆ, ಕರ್ನಾಟಕದಂತ ರಾಜ್ಯದ ಮಟ್ಟಿಗೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಬಳ್ಳಾರಿಯಲ್ಲಿ ಒಂದು ಹೆಣ ಬಿದ್ದು ಬಹುಶಃ ಬೀದರ್ನಲ್ಲಿ ಹಂಗಾಗ್ಬೇಕಂತ ಅನ್ಕೊಂಡಿದ್ರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಲಿ